ಹಾಸನದಲ್ಲಿ ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ ಅಂತ ಹೇಳಿ ಆರೋಪಿಸಿ ಡ್ರೈವರ್ ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬೈಕ್ ಸವಾರನೊಂದಿಗೆ ಬಸ್ ಚಾಲಕನ ಗೂಂಡಾ ವರ್ತನೆಯ ವಿಡಿಯೋ ಬಯಲಾಗಿದೆ. ಹಾಸನದ ಎವಿಕೆ ಕಾಲೇಜು ಮುಂಭಾಗ ರಸ್ತೆಯಲ್ಲಿ ಬಸ್ ನಿಲ್ಲಿಸಿ ಯುವಕನೊಂದಿಗೆ ವಾಗ್ವಾದ ನಡೆಸಿದ ಡ್ರೈವರ್ ಯುವಕನ ಕೊರಳಪಟ್ಟಿ ಹಿಡಿದು ಮನಸೋ ಇಚ್ಛೆ ಎಳೆದಾಡಿದ್ದಾನೆ. ಟ್ರಾಫಿಕ್ ಜಾಮ್ ಆದರೂ ಡೋಂಟ್ ಕೇರ್ ಅನ್ನದ ಬಸ್ ಚಾಲಕ ಯುವಕನಿಗೆ ಧಮಕಿ ಕೂಡ ಹಾಕಿದ್ದಾನೆ. ಡ್ರೈವರ್ನ ಈ ಗೂಂಡಾ ವರ್ತನೆಯನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಬೆಳ್ಳಂಬೆಳಗ್ಗೆ ಕುಖ್ಯಾತ ಸರಗಳ್ಳ ಅಚ್ಯುತ್ ಕುಮಾರ್ ಗಣಿ ಮೇಲೆ ಬೆಂಗಳೂರಲ್ಲಿ ಶೂಟೌಟ್ ನಡೆದಿತ್ತು. ಸರಗಳ್ಳ ತಂದ ಆರೋಪಿ ಅಚ್ಯುತ್ ಕುಮಾರ್ ಬಂಧನ ವೇಳೆ ಪೊಲೀಸರು ಫೈರಿಂಗ್ ಮಾಡಿದ್ರು. ಈಗ ಗುಂಡಿನ ದಾಳಿಗೆ ಒಳಗಾಗಿರುವ ಅಚ್ಯುತ್ ಕುಮಾರ್ ಗಣಿ ಕಳ್ಳತನದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬೆಂಗಳೂರಲ್ಲಿ ಸರಗಳ್ಳನ ಮೇಲೆ ಪೊಲೀಸರು ಫೈರಿಂಗ್ ಅನ್ನ ನಡೆಸಿದ್ರು. ಬೆಂಗಳೂರಲ್ಲಿ ಶೂಟೌಟ್ ಕೂಡ ನಡೆದಿತ್ತು. ಸರಗಳ್ಳ ತಂದ ಆರೋಪಿ ಅಚ್ಯುತ್ ಕುಮಾರ್ ಬಂಧನದ ವೇಳೆ ಪೊಲೀಸರು ಫೈರಿಂಗ್ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಈಗಾಗಲೇ ಸೆರೆಯಾಗಿದೆ. ಆ ಒಂದು ದೃಶ್ಯವನ್ನು ನೀವು ಗಮನಿಸಬಹುದು. ಅದರಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಆರೋಪಿ ಬಂಧನದ ವೇಳೆ ಪೊಲೀಸರು ಫೈರಿಂಗ್ ಅನ್ನ ಕೂಡ ಮಾಡಿದ್ರು. ಆತ್ಮರಕ್ಷಣೆಗೆ ಗುಂಡು ಹಾರಿಸಿ ಸರಗಳ್ಳನನ್ನ ಪೊಲೀಸರು ಹಿಡಿದಿರುವಂತಹ ದೃಶ್ಯಗಳನ್ನು ನೀವು ಈಗಾಗಲೇ ಗಮನಿಸಬಹುದು. ಜೆಡಿಎಸ್ ಕಾರ್ಯಕರ್ತನೋರ್ವ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ಹಿನ್ನೆಲೆಯಲ್ಲಿ ಬಿನ್ನಿಪೇಟೆ ಮತಗಟ್ಟೆಗೆ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟಿದ್ರು. ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದ ಬಿನ್ನಿಪೇಟೆ ವಾರ್ಡ್ 121ರಲ್ಲಿ ಉಪಚುನಾವಣೆ ನಡೀತಾ ಇದೆ. ಬಿಟಿಎಸ್ ನಾಗರಾಜ್ ನಮ್ಮ ಪಕ್ಷದಲ್ಲಿದ್ದು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಬಹಳ ಕೆಟ್ಟ ರೀತಿಯಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಬಿಟಿಎಸ್ ನಾಗರಾಜು. ಮತ್ತು ಎಲ್ಲ ಏಕವಚನದ ಪ್ರಯೋಗ, ಎಲ್ಲರನ್ನು ಹೆದರಿಸುವಂಥದ್ದು, ಬೆದರಿಸುವಂಥದ್ದು ಮತ್ತು ನಮ್ಮ ಕಾರ್ಯಕರ್ತರ ಮೇಲೆಲ್ಲ ಒಂದು ರೀತಿ ಬೆದರಿಕೆ ಹಾಕುವಂಥ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು ಎಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದು. ಪೊಲೀಸರಿಗೂ ಕೂಡ ಹೇಳಿದ್ದು ಚುನಾವಣೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೆನೆ ರಾತ್ರಿ ಕೂಡ ನಮ್ಮ ಕಾರ್ಯಕರ್ತಗಳ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ. ತೀವ್ರವಾದಂಥ ಒಂದು ಹಲ್ಲೆಗಳಾಗಿದೆ. ಕೆಲವರು ಆಸ್ಪತ್ರೆ ಸುರೇಶ್ ಅಂತ ವ್ಯಕ್ತಿಗೆ ಅವನ ಕತ್ತಲ್ಲಿ ಕೂಡ ಚುಚ್ಚುವ ಕೆಲಸ ಕೂಡ ಮಾಡಿದ್ದಾರೆ. ಭೀಮಾ ತೀರದ ಹಂತಕ ಗಂಗಾಧರ್ ಚಡಚಣ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಪಿಐ ಎಂಬಿ ಅಸೋದೆ ನಾಪತ್ತೆಯಾಗಿದ್ದಾರೆ. ಬಂಧನ ಭೀತಿಯಿಂದ ಸಿಪಿಐ ಎಂಬಿ ಅಸೋದೆ ನಾಪತ್ತೆಯಾಗಿದ್ದಾನೆ ಎನ್ನಲಾಗಿದೆ. ಪ್ರಮುಖ ಆರೋಪಿ ಮಹದೇವ್ ಸಾಹುಕಾರ್ ಬೈರಗೊಂಡ ಕೂಡ ಈಗಾಗಲೇ ಪರಾರಿಯಾಗಿದ್ದು, ಈಗಾಗಲೇ ಈ ಕೇಸಲ್ಲಿ ಆರೋಪಿಯಾಗಿರುವ ಪಿಎಸ್ಐ ಗೋಪಾಲ ಹಳ್ಳೂರ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಪ್ರಕರಣ ಭೇದಿಸುವುದಕ್ಕೆ ವಿಜಯಪುರದಲ್ಲಿ ಸಿಐಡಿ ತಂಡವೇ ಮೊಕ್ಕಾಂ ಹೂಡಿದೆ.